ಮತ್ತು ಇನ್ನೊಂದು ಮಾರ್ಕ್ಸೇ ಉದ್ದೇಶ ಆಗಬೇಕಾಗಿಲ್ಲ, ನಾವೆಲ್ಲ ಮಾರ್ಕ್ಸ್ವಾದಿಗಳೇ ಆಗಬೇಕಾಗಿಲ್ಲ. ಅದ್ರ ಬದಲು ಈಗ ಎಜುಕೇಷನ್ ಅನ್ನೋ ಪದಾನೇ ಅದು, ಎಡ್ಯುಕೇರ್ ಅಂತ ಟು ಡ್ರಾ ಔಟ್. ಮಗುವಿನಲ್ಲಿ ಯಾವುದೋ ಒಂದು ಶಕ್ತಿ ಇದೆ. ನಾವೇನು ಮಾಡಿದ್ದೀವಿ ಗೊತ್ತಾ, ಇವನಿಗೆ ಏನು ಬರಲ್ಲ ಅನ್ನೋ ಪಟ್ಟಿ ಮಾಡಿದ್ದೀವಿ ಹೊರತಾಗಿ ಅವನಿಗೇನು ಬರುತ್ತೆ ಕಂಡೇ ಹಿಡಿಲಿಲ್ಲ ನಾವು. ನಾನು ಅದೇ ಶಾಲೆಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹುಡುಗ ಬಂದಿದ್ದ ಮುಳುಬಾಗಲಿನಿಂದ, ಏನೋ ಪ್ರಾಬ್ಲಮ್ ಮನೆಯಲ್ಲಿ, ರಜೆಯಲ್ಲಿ ಕೂಡ ನನ್ನ ಜೊತೆಗೆ ಇರಬೇಕಾಯ್ತು. ಅವನು ಅಪ್ಪ ಅಮ್ಮ ಬೇರೆ ದೇಶಕ್ಕೆ ಹೋಗಿದ್ರು, ಮಗ ನನ್ನ ಜೊತೆ ಇರಪ್ಪ ನನ್ನ ಜೊತೆಗೆ ಅಂತ ಹೇಳಿದೆ. ಆಗ ಎಲ್ಲ ಕ್ವಾರ್ಟರ್ಸ್ ರೆಡಿ ಆಗ್ತಾಯಿತ್ತು, ಸ್ಟಾಫ್ ಕ್ವಾರ್ಟರ್ಸ್ ಎಲ್ಲ ರೆಡಿ ಆಗ್ತಾಯಿತ್ತು. ಅದನ್ನು ಅಲಾಟ್ ಮಾಡೋ ಮೊದಲು ನಾನು ಪ್ರಿನ್ಸಿಪಾಲ್ ನೋಡಿ ಸೈನ್ ಮಾಡಬೇಕು, ನಾನು ಕರೆಕ್ಟಾಗಿದೆ ಕೊಡಿ ಅಂತ. ಹೆಂಗೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾಯಿದ್ದೆ. ನನ್ನ ಜೊತೆಗೆ ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು ಎಲ್ಲ ಜೊತೆಗಿದ್ದರು. ಈ ಹುಡುಗ ಓಡಾಡ್ತಾ ಇದ್ದ ಅಷ್ಟೊತ್ತಲ್ಲಿ, ಖಾಲಿ ಇದ್ದಾನೆ, ಒಬ್ಬನೇ ಇದ್ದಾನಲ್ಲ ಕ್ಯಾಂಪಸ್ಸಲ್ಲಿ. ಯಾವುದೋ ಬಾತ್ರೂಮಿಗೆ ಹೋದಾಗ ಮಿರರ್ ಸರಿಯಾಗಿ ಕಾಣಿಸ್ತಿಲ್ಲ, ವೇವ್ ಇದ್ದಂಗಿತ್ತು. ಮಿರರ್ ಚೇಂಜ್ ಮಾಡಿರಿ, ಸರಿ ಇಲ್ಲ ಅದು ಅಂದೆ ನಾನು. ಆ ಕಾಂಟ್ರಾಕ್ಟರ್ ಹೇಳಿದೆ. ತಕ್ಷಣ ಬಂದವನು, ಅದು ಸರ್ ಸಿ ಗ್ರೇಡ್ ಸರ್, 250 ರೂಪೀಸ್ ಸರ್ ಅಂದ. ನಿನಗೆ ಹಂಗೆ ಗೊತ್ತೋ ಅಂದೆ. ನಾವು ಕನ್ಸ್ಟ್ರಕ್ಷನ್ ಸಾಮಾನು ಎಲ್ಲ ಮಾರ್ತೀವಲ್ಲ ಸರ್ ಅಂದ. ಎಲ್ಲ ಬೆಲೆ ಗೊತ್ತಾ ನಿನಗೆ? ಗೊತ್ತು ಸರ್ ಅಂದ. ಹಾಗಾದ್ರೆ ಒಂದು ಕೆಲಸ ಮಾಡೋ, ಈ ಮನೆ ಕಟ್ಟಿದ್ದಾರಲ್ಲ, 2 ಬೆಡ್ರೂಮ್ ಮನೆ ಇದೆ, ಇದ್ರ ಬೇಕು ಕೆಲ ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಹೇಳ್ತೀಯ ನನಗೆ ಅಂದೆ. ಹೇಳ್ತೀನಿ ಸರ್ ಅಂದ. ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಏನಿಲ್ಲ. ಹೋದ, ಆ ಹ್ಯಾಂಡಲ್ ನೋಡಿದ, ಗ್ಲಾಸ್ ನೋಡಿದ, ಡೋರು, ಫ್ಲೇಮು, ಫ್ಲೋರಿಂಗ್ ಎಲ್ಲ ನೋಡ್ಕೊಂಡ ಬಂದು, ಸರ್ ಇದು 650 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ಮನೆ ಅಂದ. ನಾನು ಕಾಂಟ್ರಾಕ್ಟರ್ ಕೇಳಿದೆ, ಎಷ್ಟು ಆಯ್ತು ರೀ ಇದು ಅಂತ ಕೇಳಿದೆ. ಇಲ್ಲ ಸರ್ ಅವ್ನಿಗೇನು ಗೊತ್ತಾಗುತ್ತೆ, 950 ಸ್ಕ್ವೇರ್ ಫೀಟ್ ಆಯ್ತು ಸರ್ ಅಂತಂದರು. ಏನೋ ನೀನು 600 ಅಂತ 650 ಅಂತ, ಅವ್ರು 950 ಅಂತಾರೆ ಅಂತ. ಸಾರ್ ನಿಮ್ಮ ತಲೆಗೆ ಸುಣ್ಣ ತಿಕ್ಕಿದ್ದಾರೆ ಸರ್ ಅವರು ಅಂದ್ರೆ ಅವನಿಗೆ ನಾವು ಕಮ್ಮಿ ಹೇಳಿದಂತಿಲ್ಲ, ತಂದೆ ಗ್ಯಾರಂಟಿ. ಅಷ್ಟು ಆತ್ಮವಿಶ್ವಾಸ. ಅವ್ನು ಗಣಿತಲ್ಲಿ ಫೇಲ್ ಮಾಡ್ತೀವಲ್ರಿ ನಾವು. ನನಗೆ ಕಂಪ್ಯೂಟರ್ ಕೊಟ್ಟಿದ್ರು ಕೂಡ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕೆ ಅರ್ಧ ಗಂಟೆ ಮಿನಿಮಮ್ ಬೇಕಾಗ್ತಿತ್ತು ಸ್ಕ್ವೇರ್ ಫುಟ್ ಲೆಕ್ಕ ಹಾಕೋದು. ಅವ್ನು ಏನೂ ಇಲ್ಲ, ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಏನೆಲ್ಲ ಮಾಡ್ತಾನೆ. ಆ ಶಕ್ತಿ ಅಲ್ವಾ ಅದು. ನಾನು ಹಿಂಗೆ ಈಗ ಅವನೇನು ದೊಡ್ಡ ಕಾಂಟ್ರಾಕ್ಟ್ರಿಗೆ ಅವನು ಗ್ರನೈಟ್ ಕಾಂಟ್ರಾಕ್ಟ್ ಮಾಡ್ತಾನೆ. 3 ತಿಂಗಳು ಜಪಾನಿಗೆ ಹೋಗ್ತಾನೆ. ನಿನಗೇನು ಅರ್ಥ ಆಗುತ್ತೋ, ಜಪಾನಿ ಭಾಷೆ ಬರ್ತದೇನೋ ಅಂತ ಕೇಳಿದೆ. ಸಿಕ್ಕಿರ್ತಾನೆ ಅವ್ನು ಯಾವಾಗಾದ್ರು. ಈಗ ಅವ್ನು ಭಾರಿ ಶ್ರೀಮಂತ, ಕೋಟಿಗಟ್ಟಲೆ ಗಳಿಸ್ತಾನೆ. ನನಗೆ ಯಾಕೆ ಬೇಕು ಸರ್ ಇಂಗ್ಲೀಷು ಅಂದ. ಮತ್ತು ಹೆಂಗೆ ಮಾಡ್ತೀವಿ ಅಂದೆ. ಸರ್ ಬಿಡಿ ಸರ್, ಅವ್ನ ಸ್ಟೈಲ್ ಭಾಳ ಚೆನ್ನಾಗಿದೆ. ಸರ್ ನಂಬರ್ ಇದೆ ಸರ್, 1 ಟನ್ನಿಗೆ ಎಷ್ಟು ಅಂತ ಲೆಕ್ಕ ಇದೆ ನಂದು. ಮೇಲೆ ಬಂದರೆ ಕೊಡ್ತೀನಿ, ಕಮ್ಮಿ ಬಂದರೆ ಕೊಡೋಲ್ಲ, ಅಷ್ಟೇ. ಮಾತಾಡೋರು ಇದ್ದಾರೆ ಸರ್, ಅವ್ರು ಭಾಷೆ ಮಾತಾಡ್ತಾರೆ, 2 ಭಾಷೆ. ಕೇಳ್ತೀನಿ ಟನ್ನಿಗೆ ಎಷ್ಟು ಅಂತ ಕೇಳ್ತೀನಿ, ನಾನು ರೇಟ್ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಹೇಳಿದ್ರು ಎಸ್ ಅಂತೀನಿ, ಇದು ಬೀಳುತ್ತೆ, ಮುಗಿದು ಭಾಷೆ ಆಗಬೇಕು ಸರ್. ನೋಡಿ, ನಾವು ಭಾಷೆ ಅಂತ ಒದ್ದಾಡ್ತೀವಿ. ಅವನು ಏನೂ ಭಾಷೆ ಗೊತ್ತಿಲ್ಲದೆ ಕೋಟಿಗಟ್ಟಲೆ ಗಳಿಸ್ತಾನೆ. ದೊಡ್ಡ ಮರ್ಯಾದೆ ಅವನಿಗೀಗ. ನನಗನ್ನಿಸ್ತು ನಮ್ಮ ಮಾನದಂಡಗಳು ತಪ್ಪಾಗಿದ್ದಾವೆ. ಅವನು ಶಿಕ್ಷಣದ ಸರಿ ಮಾಡ್ಕೋಬೇಕೀಗ. NEP ಅಂತ ಬಂದಿದೆ, ಒಳ್ಳೆಯ ಸಿಸ್ಟಮ್ ಇದೆ, ಭಾಳ ಒಳ್ಳೆಯ ಸಿಸ್ಟಮ್ ಅದು. ಅಲ್ಲಿ ನಿಮಗೆ ಆಯ್ಕೆ ಬೇಕಾದಂಥ ವಿಷಯಗಳನ್ನ ಆಯ್ಕೆ ಮಾಡ್ಕೋಬಹುದು. ನನಗೆ ಗಣಿತ ಬೇಡ, ಬಿಡು, ಬೇರೆ ತಗೋ, ಇತಿಹಾಸ ತಗೋಬೋದು, ಅವಕಾಶ ಇದೆ, ಅದು ಬಳಸ್ಕೋಬೇಕಷ್ಟೇ ನಾವು.